ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಈ ಲ್ಯಾಬೋರೇಟ್ರೀಸಲ್ಲಿ ನಡೆಯುವ ಟೆಸ್ಟ್ ಇರ್ಬೋದು, ಅಥವಾ ನಿಮ್ಮ ಎಕ್ಸ್ರೇ ಪ್ರೊಸೀಜರ್ಸ್ ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, ಮೆಡಿಕೇಷನ್ಸ್ ಇರ್ಬೋದು, ಎಲ್ಲದರ ಬಗ್ಗೆ ನಾವು ವಿಡಿಯೋಸಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಒಂದು ಬ್ಲಡ್ ಟೆಸ್ಟ್, ದಟ್ ಈಸ್ EPO-A1 ಬ್ಲಡ್ ಟೆಸ್ಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವು ನಾರ್ಮಲಿ ನಿಮ್ಮ ಲಿಪಿಡ್ ಪ್ರೊಫೈಲ್ ಮಾಡ್ಸಕ್ಕೆ ಹೋದಾಗ ಎಷ್ಟು ಕೊಲೆಸ್ಟ್ರಾಲ್ ಇದೆ, ಟ್ರೈಗ್ಲಿಸರೈಡ್ ಇದೆ ಅಂದಾಗ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಅಷ್ಟೇ ಮಾಡ್ತಿರ್ತಾರೆ. ಲೈಕ್ ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಟ್ರೈಗ್ಲಿಸರೈಡ್ ಎಷ್ಟಿದೆ, HDL ಒಳ್ಳೆ ಕೊಲೆಸ್ಟ್ರಾಲ್ ಎಷ್ಟಿದೆ, VLDL ಎಷ್ಟಿದೆ, ನಾನ್ HDL ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಎಷ್ಟಿದೆ. ಸೊ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೇವೆ. ಇದು ಕಾಮನ್ಲಿ ಎಲ್ಲ ಲ್ಯಾಬೋರೇಟರೀಸಲ್ಲಿ ಮಾಡ್ತಾ ಇರ್ತಾರೆ ಆ್ಯಂಡ್ ಇದೇ ನಾವು ಯೂಶ್ವಲಿ ನೋಡ್ತಾ ಇರ್ತೇವೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಈ EPO-A1 ಅಥವಾ EPO-B100 ಅಥವಾ ಈ ಲೈಪೋಪ್ರೋಟೀನ್ ಲಿಟ್ಲ್ ಎ ಈ ಥರದ ಟೆಸ್ಟ್ಗಳನ್ನು ಸಹ ಡಾಕ್ಟರ್ಸ್ ಆರ್ಡರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈಗಿನ ಕಾಲದಲ್ಲಿ ಏನಾಗಿದೆ, ಇವೆಲ್ಲ ಈ ಎಕ್ಸ್ಟೆಂಡೆಡ್ ಪ್ಯಾನಲ್ಲು ಅಥವಾ ಫುಲ್ ಬಾಡಿ ಚೆಕಪ್ಪು, ಕಂಪನಿಯಿಂದ ಚೆಕಪ್ಪು, ಜನರಲ್ ಬಾಡಿ ಚೆಕಪ್ಪು, ಈ ರೀತಿ ಎಲ್ಲ ಚೆಕಪ್ ಮಾಡ್ಕೊಳ್ತಾ ಬಹಳಷ್ಟು ಈ ಥರದ ಟೆಸ್ಟ್ಗಳನ್ನು ಸಹ ರಿಪೋರ್ಟ್ಸಲ್ಲಿ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಅದರ ವ್ಯಾಲ್ಯೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ಪೇಷಂಟ್ಸಿಗೆ ಡೌಟ್ ಬರುತ್ತೆ, ಈ ಟೆಸ್ಟ್ ಅಂದರೆ ಏನು, ಈ EPO-A1 ಟೆಸ್ಟ್ ಅಂದರೆ ಏನು, ಅಥವಾ ಇದರ ವ್ಯಾಲ್ಯೂ ಯಾಕೆ ಹೆಚ್ಚಿಗೆ ಇದೆ ಕಡಿಮೆ ಇದೆ ಅಂತ ಎಲ್ಲ ಥಾಟ್ಸ್ ಬರ್ತಾ ಇರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದು EPO-A1 ಟೆಸ್ಟ್ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ರಕ್ತದಲ್ಲಿ ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಏನಿದೆ, ಇದು ಏನು ನಮ್ಮ ಬಾಡಿಯಲ್ಲಿ ಇರುವಂತಹ ಫ್ಯಾಟ್. ಆ್ಯಂಡ್ ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು, ನಮ್ಮ ಬಾಡಿಗೆ ಟ್ರೈಗ್ಲಿಸರೈಡ್ ಬೇಕೇ ಬೇಕು. ನಮ್ಗೆ ಬೇಡ ಕೊಲೆಸ್ಟ್ರಾಲ್ ಬೇಡ, ಟ್ರೈಗ್ಲಿಸರೈಡ್ ಬೇಡ ಅಂದರೆ ನಿಮ್ಮ ಬಾಡಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೊಲೆಸ್ಟ್ರಾಲ್ ನಮ್ಮ ಈ ಜೀವಕೋಶದ ಈ ಮೆಂಬ್ರೇನನ್ನು ಲೈನ್ ಮಾಡೋಕ್ಕೆ ಬೇಕು, ನಮ್ಮ ಬಾಡಿಯಲ್ಲಿರುವ ಹಾರ್ಮೋನ್ಸನ್ನು ಮಾಡೋಕ್ಕೆ ಬೇಕು, ನಮ್ಮ ರಿಪ್ರೊಡಕ್ಟಿವ್ ಹಾರ್ಮೋನ್ಸನ್ನು ಮಾಡೋಕ್ಕೆ ಬೇಕು, ಸೆಕ್ಸ್ ಹಾರ್ಮೋನ್ಸನ್ನು ಮಾಡೋಕ್ಕೆ ಬೇಕು, ನಮ್ಮ ಸ್ಕಿನ್ನಿಗೆ, ನಮ್ಮ ಕೂದಲಿಗೆ, ನಮ್ಮ ಓವರ್ ಆಲ್ ಬಾಡಿಗೆ ನಮಗೆ ಕೊಲೆಸ್ಟ್ರಾಲ್ ಬೇಕಾಗತ್ತೆ. ಅದೇ ರೀತಿ ಟ್ರೈಗ್ಲಿಸರೈಡ್, ನಿಮಗೆ ಎನರ್ಜಿ ಬೇಕಾಯಿತು, ನೀವು ಓಡಬೇಕು, ನೀವು ಊಟನೇ ಮಾಡಲಿಲ್ಲ, ಉಪವಾಸ ಮಾಡ್ತಾ ಇದ್ದೀರಾ, ನಿಮಗೆ ಆವಾಗ ನಿಮ್ಗೆ ಎನರ್ಜಿ ಬೇಕು, ಸ್ಟೋರ್ಡ್ ಎನರ್ಜಿಯನ್ನು ಕೊಡೋಕ್ಕೆ ನಿಮಗೆ ಟ್ರೈಗ್ಲಿಸರೈಡ್ ಬೇಕು. ಸೊ ಇವೆಲ್ಲದಕ್ಕೂ ನಮಗೆ ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಬೇಕಾಗತ್ತೆ. ಸೊ ಈಗ ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡನ್ನು ನಮ್ಮ ಎಲ್ಲ ಅಂಗಾಂಗಗಳಿಗೆ ಮುಟ್ಟಿಸ್ಲಿಕ್ಕೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಬೋಟ್ ಇರ್ತವೆ. ಸೊ ನೀವು ನಮ್ಮ ರಕ್ತವನ್ನು ಒಂದು ನದಿ ಅಥವಾ ಒಂದು ರಿವರ್ ಅಂತ ತಿಳ್ಕೊಂಡ್ರೆ ಅಲ್ಲಿ ಬೋಟ್ಗಳಿರ್ತವೆ, ಇವುಗಳನ್ನು ತಂದು ಅಲ್ಲಿ ಮುಟ್ಟಿಸ್ಲಿಕ್ಕೆ. ಯಾಕಂದರೆ ನೀವು ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ತಾವಾಗಿಯೇ ಸೆಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಸೊ ಈ ಬೋಟ್ಗಳೇನು ಮಾಡ್ತವೆ, ಇವುಗಳನ್ನು ಕ್ಯಾರಿ ಮಾಡಿಕೊಂಡು ತಂದು ಮುಟ್ಟಿಸ್ತಾ ಇರ್ತವೆ. ಇವುಗಳನ್ನು ನಾವು ಲೈಪೋಪ್ರೋಟೀನ್ಸ್ ಅಂತ ಹೇಳ್ತಾ ಇರ್ತೇವೆ. ಈ ಲೈಪೋಪ್ರೋಟೀನ್ಸ್ ಅಂದರೆ ಯಾವುದು, ಈ HDL ಗುಡ್ ಕೊಲೆಸ್ಟ್ರಾಲ್, LDL ಬ್ಯಾಡ್ ಕೊಲೆಸ್ಟ್ರಾಲ್, VLDL ಇವೆಲ್ಲ ನಮ್ಮ ಬಾಡಿಯಲ್ಲಿ ಇರುವಂತಹ ಬೋಟ್ಗಳು. ಸೊ ಯಾವಾಗ ಈ ಬೋಟ್ಗಳ ಸಂಖ್ಯೆಯಲ್ಲಿಯೂ ಸಹ ಹೆಚ್ಚು ಕಡಿಮೆ ಆಗತ್ತೆ, ಆವಾಗಲೂ ಸಹ ನಮಗೆ ಈ ಹಾರ್ಟ್ ಪ್ರಾಬ್ಲಮ್ ಬರೋದು, ಬ್ರೈನಲ್ಲಿ ಇಶ್ಯೂಸ್ ಬರೋದು, ಇವೆಲ್ಲ ನಮಗೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ. ಸೊ ಇದೇ ರೀತಿಯಲ್ಲಿ ಬಂದಂಥ ಒಂದು ಟೆಸ್ಟ್ ಅಂತ ಹೇಳಿದರೆ ಈ EPO-A1. EPO-A1 ಅಂದರೆ ಏನು, ಇದು ಒಂದು ಪ್ರೋಟೀನ್. ಎಲ್ಲಿರುತ್ತೆ ಈ ಪ್ರೋಟೀನ್, ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಮೇಲೆ ಇರುತ್ತೆ, HDL ಕೊಲೆಸ್ಟ್ರಾಲ್ ಮೇಲೆ ಇರುತ್ತೆ. ಸೊ HDL ಕೊಲೆಸ್ಟ್ರಾಲ್ ಅಂತ ನಾನು ಏನು ಹೇಳ್ತಾ ಇರ್ತೇನೆ, ಅದು ಹೇಗಿರುತ್ತೆ, ಒಂದು ಬಾಲ್ ಥರ ಇರುತ್ತೆ. ಆ್ಯಂಡ್ ಈ HDL ಮೇಲೆ ಒಂದು ಕವರಿಂಗ್ ಇರುತ್ತೆ, ಅದ್ರ ಮೇಲೊಂದು ಪ್ರೋಟೀನ್ ಕುತ್ಕೊಂಡಿರುತ್ತೆ. ಈ ಪ್ರೋಟೀನೇ ಈ EPO-A1. ಸೊ ನಮಗೆ ನಿಮ್ಮ ಬಾಡಿಯಲ್ಲಿ ನಿಮ್ಮ EPO-A1 ಹೆಚ್ಚಿಗೆ ಇರಬೇಕು, ನಿಮ್ಮ HDL ಹೆಚ್ಚಿಗೆ ಇರಬೇಕು, ನಿಮ್ಮ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರಬೇಕು ನಮಗೆ. ಅದೇ ರೀತಿ EPO-A1 ಪ್ರೋಟೀನ್ ಸಹ ಹೆಚ್ಚಿಗೆ ಇರಬೇಕು. ಯಾಕೆ ಹೆಚ್ಚಿಗೆ ಇರಬೇಕು, ಯಾಕಂದರೆ EPO-A1 ಏನು ಮಾಡುತ್ತೆ, ಇದು ಸಹ ಒಂದು ಒಳ್ಳೆಯ ಪೊಲೀಸ್ ಆಫೀಸರ್, ಒಂದು ಒಳ್ಳೆಯ ಕಾಪ್, ಒಂದು ಒಳ್ಳೆಯ ಆರ್ಮಿ ಮ್ಯಾನ್ ಥರ ಇದೇನು ಮಾಡುತ್ತೆ, ಕೆಲಸ ಮಾಡ್ತಿರುತ್ತೆ. ಏನು ಕೆಲಸ ಮಾಡ್ತಾ ಇರುತ್ತೆ, ನಿಮ್ಮ ಬಾಡಿಯಲ್ಲಿ ಬಹಳ ಕೊಲೆಸ್ಟ್ರಾಲ್ ಆಯಿತು, ನಿಮ್ಮ ಬಾಡಿಯಲ್ಲಿ ಬಹಳ ಟ್ರೈಗ್ಲಿಸರೈಡ್ ಆಯಿತು, ಇದು ಅದುಗಳನ್ನು ಅಲ್ಲಿಂದ ಕ್ಲೀನಪ್ ಮಾಡ್ತಾ ಇರುತ್ತೆ.
ಎಕ್ಸಸ್ ಆಗಿದೆ, ನೀವು ನಿಮ್ಮ ಒಂದು ಜೀವಕೋಶದಲ್ಲಿ ಎಕ್ಸಸ್ ಆಗಿದೆ, ಅವನ್ನೆಲ್ಲ ತೆಗೆಯುತ್ತೆ. ತೆಗೆದು ಎಲ್ಲಿ ಕಳಿಸುತ್ತೆ? ನಿಮ್ಮ ಲಿವರಿಗೆ ಕಳಿಸುತ್ತೆ. ನಿಮ್ಮ ಲಿವರ್ ಏನು ಮಾಡುತ್ತೆ? ಎಕ್ಸಸ್ ಆಗಿದ್ದನ್ನೆಲ್ಲ ನಿಮ್ಮ ಬಾಡಿಯಿಂದ ಹೊರಗೆ ಹಾಕತ್ತೆ ಮಲದ ಮೂಲಕ. ಥ್ರೂ ಬೈಲ್ ಇಟ್ ವಿಲ್ ಎಕ್ಸ್ಕ್ರೀಟ್ ಇಟ್. ಈಗ ನಿಮ್ಮ ಬಾಡಿಯಲ್ಲಿ ಈ HDL ಕಡಿಮೆ ಆಯಿತು ಅಥವಾ ApoA1 ಕಡಿಮೆ ಆಯಿತು ಅಂದಾಗ ಈ ಕ್ಲೀನ್ ಆಗುವಂಥದ್ದು ಏನಿದೆ ಆ ಪ್ರೊಸೆಸ್ಸು ಅದು ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಒಂದೊಂದು ಸೆಲ್ಲಿಗೂ, ಒಂದೊಂದು ಜೀವಕೋಶಕ್ಕೂ ಎಕ್ಸ್ಟ್ರಾ ಕೊಲೆಸ್ಟ್ರಾಲು, ಎಕ್ಸ್ಟ್ರಾ ಟ್ರೈಗ್ಲಿಸರೈಡ್ ಎಲ್ಲ ಸಿಗ್ತಾ ಇರುತ್ತೆ. ಆ್ಯಂಡ್ ಅವುಗಳಿಂದ ಅಲ್ಲಿ ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಈ ApoA1 ಸಹ ಒಂದು ಒಳ್ಳೆಯ ಒಂದು ಕಾಂಪೊನೆಂಟ್. ಆ್ಯಂಡ್ ನಮಗೆ ನಮ್ಮ ರಕ್ತದಲ್ಲಿ ApoA1 ಲೆವೆಲ್ ಹೆಚ್ಚಿಗೆ ಇರಬೇಕು. ApoA1 ಬರೀ ನಿಮ್ಮ ರಕ್ತನಾಳಗಳನ್ನು ಮಾತ್ರ ಇದು ಉರಿಯೂತದಿಂದ ಹೆಲ್ಪ್ ಮಾಡ್ತಾ ಇರೋದಿಲ್ಲ, ಬಹಳಷ್ಟು ಬೇರೆ ಅದರ್ ಕೆಲಸವನ್ನಾನು ಮಾಡ್ತಾ ಇರುತ್ತೆ. ಒಂದೇ ಮೇನ್ ಅಂತ ಹೇಳಿದರೆ ರಕ್ತನಾಳದಲ್ಲಿ ಉರಿಯೂತ ಆಗೋದು, ಇನ್ಫ್ಲಮೇಷನ್ ಆಗೋದು, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದನ್ನು ತಡಿತಾ ಇರುತ್ತೆ. ಒಂದೇ ಮೇನ್ ಫಂಕ್ಷನ್. ಎರಡನೇದು ಇದು ಈ ಎಲ್ಲ ಕ್ಲೀನ್ ಮಾಡೋದು, ಎಕ್ಸ್ಟ್ರಾ ಏನೇನಿರುತ್ತೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಎಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇರುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಇರುತ್ತೆ, ಉರಿಯೂತವನ್ನು ಎಲ್ಲೇ ಇರಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಹೇಗೆ ಒಂದು ಕಡೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳದವ್ರು ಬಂದು ಹೇಗೆ ಅದನ್ನು ಬೆಂಕಿಯನ್ನು ನಂದಿಸ್ತಾರೋ, ಹೇಗೆ ಆ ಬೆಂಕಿಯನ್ನು ಅವರು ಕಂಟ್ರೋಲಿಗೆ ತರ್ತಾರೋ, ಅದೇ ರೀತಿ ಈ ApoA1 ಸಹ ಎಲ್ಲಿಯೇ ಒಂದು ಉರಿಯೂತವಾಗ್ತಾ ಇರಲಿ ಅದನ್ನು ನಿಲ್ಲಿಸುತ್ತೆ. ಈ ಪ್ಲೇಟ್ಲೆಟ್ಸನ್ನು ಕೂಡ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಆದ್ದರಿಂದ ಅಲ್ಲಿ ಕ್ಲಾಟ್ ಆಗೋದಿಲ್ಲ, ನಮ್ಮ ರಕ್ತನಾಳದಲ್ಲಿ ಕ್ಲಾಟ್ ಆಗೋದಿಲ್ಲ, ಥ್ರಾಂಬಸ್ ಫಾರ್ಮೇಷನ್ ಆಗ್ತಾ ಇರೋದಿಲ್ಲ. ಆ್ಯಂಟಿ ಅಪೋಪ್ಟೋಟಿಕ್ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಇರುತ್ತೆ, ಆ್ಯಂಟಿ ಪ್ಲೇಟ್ಲೆಟ್ ಅಗ್ರಿಗೇಟರ್ ಇರುತ್ತೆ. ಸೊ ಇವೆಲ್ಲದರಿಂದ ApoA1 ಒಂದು ಒಳ್ಳೆಯ ಕೆಲಸ, ಒಂದು ಗುಡ್ ಕಾಪಿನ ಥರ, ಒಂದು ಒಳ್ಳೆ ಪೊಲೀಸ್ಮೆನ್ ಥರ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಡಾಕ್ಟರ್ಸ್ ಎಷ್ಟು ನಿಮ್ಮ ಬಾಡಿಯಲ್ಲಿ, ನಿಮ್ಮ ರಕ್ತದಲ್ಲಿ ಎಷ್ಟು ApoA1 ಇದೆ ಅಂತ ನೋಡಲಿಕ್ಕೆ ಕೆಲವೊಮ್ಮೆ ಈ ಟೆಸ್ಟನ್ನು ಹೇಳ್ತಾ ಇರ್ತಾರೆ. ಸೊ ನಮಗೆ HDL ಮಾಡೋದ್ರಿಂದನೂ ಇದೇ ಗೊತ್ತಾಗತ್ತೆ. ಸೊ ನಾವು HDLನ್ನೇ ಮಾಡ್ಬೋದಲ್ಲ, ಯಾಕೆ ನಾವು ApoA1 ಮಾಡಬೇಕು? HDL ಕೊಲೆಸ್ಟ್ರಾಲ್ ಏನಿದೆ ಇದು ಒಂದು ಫಾರ್ಮ್ ಆಫ್ ಲೈಪೋಪ್ರೋಟೀನ್, ಯಾವುದು ಈ ಕೊಲೆಸ್ಟ್ರಾಲನ್ನು ಕ್ಯಾರಿ ಮಾಡ್ತಾ ಇರುತ್ತೆ. HDL ಕೊಲೆಸ್ಟ್ರಾಲ್ ನಿಮ್ಮ ರಕ್ತದಲ್ಲಿ ಇದು ಎಷ್ಟು ಕೊಲೆಸ್ಟ್ರಾಲನ್ನು ಕ್ಯಾರಿ ಮಾಡ್ತಾ ಇದೆ HDL ಅನ್ನೋದನ್ನು ಮೆಜರ್ ಮಾಡ್ತಾ ಇರುತ್ತೆ. ಬಟ್ ApoA1 ಏನಿದೆ ಇದು ಎಷ್ಟು HDL, ಎಷ್ಟು ಒಳ್ಳೆ ಕೊಲೆಸ್ಟ್ರಾಲೇ ಇದೆ ಆ ಥರದ್ದು ಆ ಪಾರ್ಟಿಕಲನ್ನೇ ಇದು ಮೆಜರ್ ಮಾಡ್ತಾ ಇರುತ್ತೆ. ಸೊ ApoA1 ಕಂಪ್ಯಾರಿಟಿವ್ಲಿ HDLಗಿಂತ ಬೆಟರ್ ಮಾರ್ಕ್. ಬಟ್ ನಾವು ರುಟೀನ್ಲಿ ಬರುವಂಥ ಪೇಷಂಟ್ಸಿಗೆ ApoA1 ಹೇಳೋಕ್ಕಾಗೋದಿಲ್ಲ. ಕಾಸ್ಟ್ ವೈಸು, ಟೆಸ್ಟಿಂಗ್ ವೈಸು ಎಲ್ಲದರ ಮೇಲೂ ನಾವು ಯಾವುದು ರಿಸೋರ್ಸ್ಫುಲ್ ಇರುತ್ತೆ, ಯಾವುದು ಒಂದು ಬೇಸಿಕ್ ಐಡಿಯಾನ ಕೊಡ್ತಾ ಇರುತ್ತೆ, ಅದೇ ಟೆಸ್ಟ್ಗಳನ್ನು ನಾವು ಫಸ್ಟ್ ಪೇಷಂಟ್ಸಿಗೆ ಹೇಳ್ತಾ ಇರ್ತೇವೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಸಪೋಸ್ ನಿಮಗೆ ಬಹಳ ಯಂಗ್ ಏಜಲ್ಲಿನೇ ನಿಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇದೆ, ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕಿನ ಹಿಸ್ಟ್ರಿ ಇದೆ, ನೀವು ತುಂಬ ಯಂಗ್ ಇದ್ದೀರಾ, ನಿಮಗೆ ಆಲ್ರೆಡಿ ಹಾರ್ಟಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇದ್ದಾವೆ, ನಿಮಗೆ ಡಾಕ್ಟರ್ ಮೆಡಿಕೇಶನ್ ಹಾಕಿದಾಗ ಮಾನಿಟರ್ ಮಾಡಬೇಕು, ಹೇಗೆ ನೀವು ರಿಸ್ಪಾಂಡ್ ಮಾಡ್ತಾ ಇದ್ದೀರಾ, ಅಂಥ ಕಂಡೀಷನ್ಸಲ್ಲೆಲ್ಲ ಡಾಕ್ಟರ್ ಸ್ಪೆಸಿಫಿಕಲಿ ನಿಮಗೆ ಈ ApoA1 ಟೆಸ್ಟನ್ನು ಹೇಳ್ತಾ ಇರ್ತಾರೆ. ApoA1 ಎಷ್ಟಿರಬೇಕು ನಮ್ಮ ಬ್ಲಡ್ಡಲ್ಲಿ? ಗಂಡಸರಲ್ಲಿ ಇದು 110ರಿಂದ ಅಟ್ಲೀಸ್ಟ್ 180 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಷ್ಟು ಇರಬೇಕು. ಆ್ಯಂಡ್ ಹೆಂಗಸರಲ್ಲಿ ಒಂದು 110ರಿಂದ ಅರೌಂಡ್ 215 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಷ್ಟು ಇರಬೇಕು. ಸೊ ಹೆಂಗಸರಲ್ಲಿ ಸ್ವಲ್ಪ ಹೆಚ್ಚಿಗೆ ಇರಬೇಕು. ಅದೇ ರೀತಿ ನೀವು HDL ಸಹ ನೋಡಿರಬೇಕು. HDL ನಾವು ಆಪ್ಟಿಮಲ್ ಯಾವಾಗ ಹೇಳ್ತೇವೆ, ಒಳ್ಳೆ ಕೊಲೆಸ್ಟ್ರಾಲು 60 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇತ್ತು ಅಂದರೆ ದಟ್ ಈಸ್ ಆಪ್ಟಿಮಮ್. ಬಟ್ ಗಂಡಸರಲ್ಲಿ ನಾವು ಅಟ್ಲೀಸ್ಟ್ 40 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇರಬೇಕು, ಹೆಂಗಸರಲ್ಲಿ ಅಟ್ಲೀಸ್ಟ್ ಒಂದು 50 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇರಬೇಕು ಅಂತ ಹೇಳ್ತಾ ಇರ್ತೇವೆ. ಸೊ ಕೆಲವೊಂದು ಕಂಡೀಷನ್ಸಲ್ಲಿ ಈ ApoA1 ಏನಿದೆ ಅದು ಕಡಿಮೆ ಆಗ್ಬೋದು. ಈಗ ಪೇಷಂಟಿಗೆ ಕ್ರಾನಿಕ್ ಕಿಡ್ನಿ ಫೇಲಿಯರ್ ಆಗಿದೆ ಅಥವಾ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಸರಿಯಾಗಿ ಮ್ಯಾನೇಜ್ ಆಗ್ತಾ ಇಲ್ಲ, ಪೇಷಂಟ್ಸ್ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಡಯೂರೆಟಿಕ್ಸ್ ಮೇಲಿದ್ದಾರೆ, ಪ್ರೊಜೆಸ್ಟ್ರಾನ್ ಇದ್ದಾರೆ, ಆವಾಗ ApoA1 ಲೆವೆಲ್ ಕಡಿಮೆ ಆಗ್ಬೋದು. ಕೆಲವೊಂದು ಅನುವಂಶಿಕ ರೋಗ, ಅದರಲ್ಲಿ ApoA1 ಲೆವೆಲ್ ಕಡಿಮೆ ಆಗ್ತಾ ಇರ್ಬೋದು. ಈ ಟ್ಯಾಂಜಿಯಸ್ ಡಿಸೀಸ್ ಆ ಥರದೆಲ್ಲ ಕಂಡೀಷನ್ಸಲ್ಲಿ ನಮ್ಮ ApoA1 ಬಹಳ ಕಡಿಮೆ ಇರುತ್ತೆ. ಈವನ್ HDL ಒಂದು 5 ಮಿಲಿಗ್ರಾಮ್ ಅಷ್ಟು ಆಗ್ಬಿಟ್ಟಿರುತ್ತೆ. ಸೊ ಈ ಥರದ
ಥರದ ಕಂಡೀಷನ್ಸಲ್ಲಿ ApoA1 ಲೆವೆಲ್ ಕಡಿಮೆ ಆಗಬಹುದು. ಆ್ಯಂಡ್ ಆಲ್ಸೋ ಸ್ಮೋಕರ್ಸಲ್ಲಿ ApoA1 ಲೆವೆಲ್ ಕಡಿಮೆ ಇರುತ್ತೆ. ಧೂಮಪಾನ ಮಾಡ್ತಾ ಇದ್ದವರಲ್ಲೂ ಸಹ ApoA1 ಲೆವೆಲ್ ಕಡಿಮೆ ಇರುತ್ತೆ. ಆ್ಯಂಡ್ ApoA1 ಲೆವೆಲ್ ಯಾರಲ್ಲಿ ಹೆಚ್ಚಿಗೆ ನಾವು ನೋಡ್ತಾ ಇರ್ತೇವೆ, ಯಾರು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಒಂದು ಆಪ್ಟಿಮಲ್ ವೇಟ್ ಮೇಂಟೈನ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಮ್ಮೆ ಈ ಪ್ರೆಗ್ನೆನ್ಸಿಯಲ್ಲಿ ಇದರ ಲೆವೆಲ್ ಹೆಚ್ಚಿಗೆ ಬರಬಹುದು. ಕೆಲವೊಂದು ಈ ಲಿಪಿಡ್ ಲೋವರಿಂಗ್ ಏಜೆಂಟ್ಸ್ ಅಥವಾ ಮೆಡಿಸಿನ್ಸ್ ಲೈಕ್ ನಿಯಾಸಿನ್ ಇಂಥವನ್ನೆಲ್ಲ ಹಾಕಿದಾಗ ApoA1 ಲೆವೆಲ್ ಹೆಚ್ಚಿಗೆ ಬರ್ಬೋದು. ಸೊ ಇವೆಲ್ಲ ಕಂಡೀಷನ್ಸಲ್ಲಿ ApoA1 ಸ್ವಲ್ಪ ಹೆಚ್ಚಿಗೆ ಬರ್ಬೋದು. ಸೊ ನಮಗೆ ನಮ್ಮ ಬಾಡಿಯಲ್ಲಿ ApoA1 ಹೆಚ್ಚಿಗೆ ಬರಬೇಕು. HDL ಮತ್ತು ApoA1 ಆಲ್ಮೋಸ್ಟ್ ಸಿಮಿಲರ್, ನೆನ್ಪಿಟ್ಕೊಳ್ಳಿ ನೀವು, ಇದು ಕಸಿನ್ಸ್ ಥರ HDL ಮತ್ತು ApoA1. ಸೊ HDL ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಹೆಚ್ಚಿರಬೇಕು, ಅದೇ ರೀತಿ ApoA1 ಸಹ ಹೆಚ್ಚಿಗೆ ಬರಬೇಕು. ಆ್ಯಂಡ್ ApoA1 ಹೆಚ್ಚಿಗೆ ಇತ್ತು ಅಂದರೆ ನಮ್ಮ ದೇಹದಲ್ಲಿ ಆಗುವಂಥ ಇವೆಲ್ಲ ಏನೇನು ಕಾಂಪ್ಲಿಕೇಶನ್ ಇದೆ, ಮೇನ್ಲಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಹಾರ್ಟ್ ಅಟ್ಯಾಕು, ಹಾರ್ಟಲ್ಲಿ ಬರುವಂಥ ಪೇನು, ಅಂಜೈನಾ, ಬ್ರೇನಲ್ಲಿ ಬರುವಂಥ ಇಶ್ಯೂ, ಸ್ಟ್ರೋಕು, ಪ್ಯಾರಾಲಿಸಿಸ್ಸು, ಪಾರ್ಶ್ವವಾಯು, ಅಥವಾ ಈ ನಮ್ಮ ಲೆಗ್ಸಲ್ಲಿ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ನಮ್ಮ ಕೈಕಾಲುಗಳಲ್ಲಿ ರಕ್ತನಾಳ ಏನಿರ್ತವೆ ಅದರಲ್ಲಿ ಆಗುವಂಥ ಉರಿಯೂತ, ಇವೆಲ್ಲ ಕಾಂಪ್ಲಿಕೇಶನ್ಸು ಕಡಿಮೆ ಆಗ್ತಾ ಇರುತ್ತೆ ApoA1 ಲೆವೆಲ್ ಹೆಚ್ಚಿಗೆ ಇದ್ದಾಗ. ಸೊ ದಟ್ ವಾಸ್ ಆಲ್ ಅಬೌಟ್ ApoA1 testing. Thank you so much for watching the video. Please like, share and subscribe the channel. Thank you.